ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ನಾನು ನಿಮ್ಮ ಸತೀಶ್ ಪವಾರ್. ಚನ್ನಗಿರಿ ಪುರಸಭೆ ವ್ಯಾಪ್ತಿಯ ಕೋಳಿ ಮತ್ತು ಮಾಂಸ ಮಾರಾಟದ ಅಂಗಡಿಗಳ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಎಸೆಯದೆ ಪುರಸಭೆಯ ವಾಹನಗಳಲ್ಲಿ ಹಾಕಬೇಕು, ಇಲ್ಲವಾದಲ್ಲಿ ಅಂಗಡಿ ಮಾಲೀಕರಿಗೆ ದಂಡ ಹಾಕಲಾಗುವುದು ಅಂತ ಪುರಸಭೆ ಮುಖ್ಯಾಧಿಕಾರಿ ಮಂಜುನಾಥ್ ಎಚ್ಚರಿಸಿದರು. ಮಂಗಳವಾರ ಪಟ್ಟಣದ ಕೋಳಿ ಮತ್ತು ಮಾಂಸದ ಮಾರಾಟ ಅಂಗಡಿಗಳ ಮತ್ತು ವಸತಿ ನಿಲಯದ ಮುಂಭಾಗದಲ್ಲಿ ಪುರಸಭೆಯ ಸಿಬ್ಬಂದಿಗಳಿಗೆ ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡು ಮಾತನಾಡಿದರು. ಕೋಳಿ ಅಂಗಡಿಗಳ ಬಳಿ ಅನಗತ್ಯವಾಗಿ ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಮಾಡ್ತಾ ಇದ್ದಾರೆ. ಹಾಗೆಯೇ ಕೋಳಿಯ ಗೇಜ್ಗಳಲ್ಲಿ ಸ್ವಚ್ಛತೆ ಇಲ್ಲದೆ ಇದ್ದು ಜನರು ಯಾವ ರೀತಿ ಈ ವಸ್ತುಗಳನ್ನ ಬಳಕೆ ಮಾಡಬೇಕು, ನೀವು ಸಹ ಉಪಯೋಗಿಸಿ ನೋಡಿ ಅಂತೇಳಿ ಅಂಗಡಿ ಮಾಲೀಕರಿಗೆ ತಿಳಿ ಹೇಳಿದರು. ಕೋಳಿ ಅಂಗಡಿಯ ತ್ಯಾಜ್ಯವನ್ನು ಚರಂಡಿಗಳಲ್ಲಿ ಹಾಕುವುದರಿಂದಾಗಿ ನೀರು ಕಟ್ಟಿಕೊಂಡು ನೀರು ಹೊರಗೆ ಹೋಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪುರಸಭೆಯ ಸಿಬ್ಬಂದಿಗಳು ಪ್ರತಿದಿನವೂ ಕಸ ಸಂಗ್ರಹಣೆ ಮಾಡಲಿಕ್ಕೆ ಬರ್ತಾರೆ, ಆದರೆ ಪಟ್ಟಣದ ಸ್ವಚ್ಛತೆಗೆ ಸಾರ್ವಜನಿಕರ ಸಹಕಾರ ಅಗತ್ಯವಾಗಿದೆ. ಜನರು ಹಾಗೆಯೇ ಕೋಳಿ ಅಂಗಡಿ ಮಾಲೀಕರು ಈ ತ್ಯಾಜ್ಯಗಳನ್ನೆಲ್ಲ ಒಂದು ಕಸದ ವಾಹನಗಳಲ್ಲಿ ಹಾಕಬೇಕು ಅಂತ ಹೇಳ್ಬಿಟ್ಟು ಸಹ ತಿಳಿ ಹೇಳಿದರು. ಹಾಗೆಯೇ ಕೋಳಿ ಅಂಗಡಿ ಮುಂಭಾಗದಲ್ಲಿ ಇದ್ದಂತಹ ಸಾಕಷ್ಟು ಮಳಿಗೆಗಳನ್ನು ತೆರವುಗೊಳಿಸುವ ಒಂದು ಕಾರ್ಯವನ್ನು ಸಹ ಮಾಡಿದ್ರು. ಚನ್ನಗಿರಿ ಭಾಗದಲ್ಲಿ ಹೆಚ್ಚಾಗಿದ್ದಂತಹ ನಾಯಿಗಳಿಗೆ ಶಸ್ತ್ರಚಿಕಿತ್ಸೆ ಮತ್ತು ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಎಲ್ಲೆಂದರಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಮಾಡ್ತಿದ್ದಂತಹ ನಾಯಿಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಅಂತ ಸಹ ಹೇಳಿದ್ರು. ಈ ಸಂದರ್ಭದಲ್ಲಿ ಹಿರಿಯ ಆರೋಗ್ಯಾಧಿಕಾರಿಯಾದಂಥ ಶಿವರುದ್ರಪ್ಪ, ಕಿರಿಯ ಆರೋಗ್ಯಾಧಿಕಾರಿ ಲೋಕೇಶ್, ವಿಜಯ ಸೇರಿದಂತೆ ಪುರಸಭೆಯ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ವರದಿ ಚನ್ನಗಿರಿಯಿಂದ. ಸರ್, ಇವತ್ತು ಚನ್ನಗಿರಿ ಪಟ್ಟಣದಲ್ಲಿ ಸ್ವಚ್ಛತೆ ಕಾರ್ಯ ಪುರಸಭೆ ವತಿಯಿಂದ ತುಂಬ ಭರದಿಂದ ಸಾಗಿದೆ. ನಿಜಕ್ಕೂ ಸಾಕಷ್ಟು ವರ್ಷಗಳಿಂದ ಇದ್ದಂಥ ಸಮಸ್ಯೆ ಇದು. ಕೋಳಿ ಅಂಗಡಿಗಳ ಪಕ್ಕ ಒಂದು ಭಾರಿ ಕಸಕಡ್ಡಿಗಳು ಇದ್ದಿದ್ದು ನಿಜಕ್ಕೂ ಒಂದು ಉತ್ತಮವಾದ ಕಾರ್ಯನೇ ಅಂತ ಹೇಳ್ಬೋದು. ಯಾಕಂತಂದರೆ ಕೋಳಿ ಮಾಂಸ ತೆಗೆದುಕೊಂಡು ಹೋಗುವಂಥವ್ರು ಮೂಗು ಮುಚ್ಕೊಂಡೇ ಬರೋವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇವತ್ತು ಪುರಸಭೆಯಿಂದ ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡಿದ್ರು. ಸರ್, ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ನಮಗೂ ಅದೇ, ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆದು ಹಾಸ್ಟೆಲ್ ಇದೆ. ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಈ ಕೋಳಿ ಮಾರ್ಕೆಟ್ ಪಕ್ಕದಲ್ಲೇ ಇರೋದ್ರಿಂದ ಕೋಳಿ ಮಾರ್ಕೆಟ್ನವರು ನಾವು ಎಷ್ಟು ಸಲ ಹೇಳಿದ್ರು ಕೂಡ ಕೆಲವರು ಕಸ ತಂದು ಇಲ್ಲೆಲ್ಲ ಹಾಕಿ ಗಲೀಜನ್ನು ಮಾಡಿದ್ರು. ಇದು ನನ್ನ ಗಮನಕ್ಕೆ ಬಂದ ತಕ್ಷಣ ಕೂಡಲೇ ಸ್ಥಳ ಪರಿಶೀಲನೆ ಮಾಡಿ ನೀಟಾಗಿ ಎಲ್ಲವನ್ನು ನಾವು ಸ್ವಚ್ಛವನ್ನು ಮಾಡಿದ್ದೀವಿ. ಆಮೇಲೆ ಇಲ್ಲೆಲ್ಲ ಕೋಳಿ ಅಂಗಡಿಯರೆಲ್ಲ ಬಂದು ಇಲ್ಲಿ ಗಾಡಿಗಳನ್ನು ನಿಲ್ಲಿಸ್ತಾ ಇದ್ರು. ಅವ್ರಿಗೂ ನಿನ್ನೆ ಎಲ್ಲ ವಾರ್ನ್ ಮಾಡಿಬಿಟ್ಟು ಅವ್ರ ನಂಬರ್ನೆಲ್ಲ ನಾವು ನೋಟ್ ಮಾಡ್ಕೊಂಡಿದ್ದೀವಿ. ಮುಂದೆ ಏನಾದರೂ ನಿಲ್ಲಿಸಿದ್ರೆ ನಾವು ನಿಮ್ಮ ಮೇಲೆ FIR ದಾಖಲಿಸ್ತೀವಿ ಅಂತಲೂ ಹೇಳಿದ್ದೀವಿ. ಆಮೇಲೆ ಇಲ್ಲಿ ಯಾವುದೇ ಗಾಡಿ ಬರ್ದಂಗೆ ನಾವು ಕಬ್ಬಿಣದ ಒಂದು ತಡೆ ಇದನ್ನು ಮಾಡ್ತಾ ಇದ್ದೀವಿ. ಇನ್ನು 2-3 ದಿನದಲ್ಲಿ ಮಾಡ್ತೀವಿ ಅದನ್ನು. ಹಂಗಾಗಿ ಹಾಸ್ಟೆಲ್ನಲ್ಲಿರುವ ವಿದ್ಯಾರ್ಥಿಗಳ ಒಂದು ಆರೋಗ್ಯದ ಸುರಕ್ಷತೆ ದೃಷ್ಟಿಯಿಂದ ಏನೆಲ್ಲ ಕ್ರಮ ಬೇಕೋ ಎಲ್ಲವನ್ನು ನಾವು ಪುರಸಭೆಯಿಂದ ತೆಗೆದುಕೊಂಡಿದ್ದೇವೆ. ಅದೇ ರೀತಿ ಕೋಳಿ ಮಾರ್ಕೆಟ್ನವರು ಕೂಡ ನಮಗೆ ಇನ್ನು ಮುಂದೆ ಕಸ ಏನಾದರೂ ಇಲ್ಲಿ ಹಾಕಿದರೆ ಅವರಿಗೆ ದಂಡವನ್ನು ಹಾಕ್ತೀವಿ. ಯಾವುದೇ ಮುಲಾಜಿಲ್ಲದೆ ಅವ್ರ ಮೇಲೆ ಶಿಸ್ತು ಕ್ರಮವನ್ನು ವಹಿಸ್ತೀವಿ. ಸರ್, ಚನ್ನಗಿರಿ ಪಟ್ಟಣದ ತುಂಬಾ ನಾಯಿಗಳ ಹಾವಳಿ ತುಂಬಾ ಇತ್ತು, ಆದರೆ ಇವತ್ತಿನ ದಿನಗಳಲ್ಲಿ ಕಡಿಮೆ ಆದಂತೆ ಕಾಣಿಸ್ತಾ ಇದೆ ನಾಯಿಗಳ ಸಂಖ್ಯೆ. ಅದನ್ನು ನಾವು ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶದಂತೆ ಬೀದಿ ನಾಯಿಗಳಿಗೆ ಲಸಿಕಾ ಕಾರ್ಯಕ್ರಮ ಹಾಗೂ ಅವುಗಳನ್ನು ABC ಪ್ರೋಗ್ರಾಮಲ್ಲಿ ಮಾಡಿಬಿಟ್ಟು ಒಟ್ಟು 303 ನಾಯಿಗಳನ್ನು ನಾವು ಇಡಿಸ್ಬಿಟ್ಟು ಅವಕ್ಕೆ ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದೀವಿ. ಹಾಗೂ ಆ್ಯಂಟಿ ರೇಬಿಸ್ ಚುಚ್ಚುಮದ್ದನ್ನು ಸಹ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಮತ್ತೆ ನಾವು ಬಜೆಟಲ್ಲಿ ಅಲೋಕೇಶನ್ ಮಾಡ್ಕೊಂಡು ಇನ್ನೂ ಉಳಿದ ನಾಯಿಗಳನ್ನು ಎಲ್ಲವನ್ನು ಸಹ ಮಾಡಲಿಕ್ಕೆ ನಾವು ಕ್ರಮವನ್ನು ವಹಿಸ್ತೀವಿ. ಸುಮಾರು ಎಷ್ಟು ನಾಯಿಗಳಿಗೆ ಆ ಥರ ಲಸಿಕೆ? 303 ನಾಯಿಗಳನ್ನು ನಾವು ಮಾಡಿಸಿ ಅವಕ್ಕೆ ಯಾವುದೇ ತೊಂದರೆ ಆಗದಂಗೆ ಅದನ್ನು ನಾವು ಟೆಂಡರ್ ಕೊಟ್ಬಿಟ್ಟು ಒಂದು ಶೆಡ್ಡಲ್ಲಿ ನೀಟಾಗಿ ಹೆಂಗೆ ನಾವು ಮನುಷ್ಯರಿಗೆ ಹೆಂಗೆ ಆಪ್ರೇಷನ್ ಥಿಯೇಟರ್ ಥರ ಮಾಡಿದ್ದೀವಿ ಆ ಥರ ಮಾಡಿಬಿಟ್ಟು ಅವಕ್ಕೆ ಆಪ್ರೇಷನ್ ಮಾಡಿಸಿ ಮತ್ತೆ ವಾಪಸ್ ಅದೇ ಆವಾಸ ಸ್ಥಾನಕ್ಕೆ ನಾವು ಬಿಟ್ಟಿದ್ದೀವಿ. ಸರಿ, ಚನ್ನಗಿರಿ ಪಟ್ಟಣದಲ್ಲಿ ಸಾಕಷ್ಟು ಖಾಲಿ ನಿವೇಶನಗಳು ತುಂಬ ಇದ್ದಾವೆ. ಖಾಲಿ ನಿವೇಶನಗಳಲ್ಲಿ ಸಾಕಷ್ಟು ಗಿಡ ಗಂಟೆಗಳು ಬೆಳೆದಿದ್ದಾವೆ. ಆದರೆ ಸಂಬಂಧಪಟ್ಟಂಥ ಮಾಲೀಕರು ಅದನ್ನ ಸ್ವಚ್ಛತೆನೇ ಮಾಡ್ಕೊಳಂಗಿಲ್ಲ, ಎಲ್ಲ ಪುರಸಭೆ ಮೇಲೆ ಹಾಕ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಇನ್ನೊಂದು ಏನಾಗಿದೆ ಅಂದರೆ, ಈಗ ಖಾಲಿ ನಿವೇಶನದ ಮಾಲೀಕರು ಅವರು ಇಲ್ಲಿ ಇರೋದಿಲ್ಲ, ಎಲ್ಲೋ ಬೇರೆ ಕಡೆ ಇರ್ತಾರೆ. ನಿವೇಶನ ತೆಗೆದುಕೊಂಡು ಅವ್ರ ಮನೆಯನ್ನು ನಿರ್ಮಾಣ ಮಾಡಲ್ಲ, ಏನಿಲ್ಲ. ಇದರಿಂದ ಏನಾಗುತ್ತೆ, ಅಕ್ಕಪಕ್ಕದವರೆಲ್ಲ ನಮ್ಮ ಕಸದ ಗಾಡಿ ಹಾಕ್ದಂಗೆ ಆ ಸೈಟಲ್ಲಿ ಕಸವನ್ನು ಎಸೆದು ಒಂಥರ ಕಸದ ಕೊಂಪೆಗಳಾಗಿ ಮಾರ್ಪಾಟಾಗಿದ್ದಾವೆ. ನಾನು ಖಾಲಿ ನಿವೇಶನದ ಮಾಲೀಕರಿಗೆ ಹೇಳಲಿಕ್ಕೆ ಏನು ಬಯಸ್ತೀನಿ ಅಂದರೆ, ನಿಮ್ಮ ನಿವೇಶನವನ್ನು ನೀವು ಪ್ರತಿ ವರ್ಷ ಸ್ವಚ್ಛ ಮಾಡ್ಕೋಬೇಕು. ಅದಕ್ಕೆ ನೀವು ಕಾಂಪೌಂಡನ್ನು ಹಾಕ್ಕೊಳ್ಬೇಕು, ಯಾರು ಕಸ ಹಾಕ್ದಂಗೆ. ಇಲ್ಲ ಅಂದರೆ
ನಾವು ನಿಮ್ಮ ಮೇಲೆ ನಿಮಗೆ ನೋಟಿಸ್ ಕೊಟ್ಟು ನಾವು ನಿಮ್ಮ ಮೇಲೆ ಶಿಸ್ತು ಕ್ರಮವನ್ನು ವಹಿಸಕ್ಕೆ ನಾವು ಕ್ರಮವನ್ನು ವಹಿಸ್ತೀವಿ. ಸರ್, ಯಾವಾಗಿಂದ ಈ ಕಾರ್ಯಕ್ರಮ ಜಾರಿ ಮಾಡ್ತೀರಾ ಅಂತೇಳಿ? ಯಾಕಂತಂದ್ರೆ ಚನ್ನಗಿರಿ ತಾಲೂಕಿನ ತುಂಬ ಸಾಕಷ್ಟು ನಿವೇಶನಗಳಲ್ಲಿ ಇದೇ ಪರಿಸ್ಥಿತಿ. ಈಗ ಮೊದಲನೇದಾಗಿ ಪೇಪರ್ ಅಲ್ಲಿ ನಾವು ಪ್ರಕಟಣೆಯನ್ನ ಹೊರಡಿಸಾದ್ಮೇಲೆ ಅವ್ರಿಗೆ ಟೈಮ್ ಅನ್ನ ಕೊಡ್ತೀವಿ. ಅವ್ರು ಮಾಡದೇ ಇದ್ರೆ ನಾವು ಪುರಸಭೆಯಿಂದನೇ ನಾವು ಅದನ್ನು ತೆರವು ಮಾಡಿಬಿಟ್ಟು ಅದೇನು ವೆಚ್ಚ ಆಯಿತು ಅವರ ಆಸ್ತಿ ಮೇಲೆ ಬೋಜ ದಾಖಲಿಸಿ ಅವರಿಂದ ವಸೂಲಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಹೇಳಿ, ತಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಅಂತ, ಜೂನಿಯರ್ ವಾರ್ಡನ್ನು ಇಲ್ಲಿ ಹಾಸ್ಟೆಲ್ನಲ್ಲಿ. ಇಲ್ಲಿ ದಿವಸ ಇಲ್ಲಿ ತುಂಬ ಗಲೀಜಿತ್ತು, ತುಂಬ ಪ್ರಾಬ್ಲಮ್ ಆಗಿತ್ತು ಮಕ್ಕಳಿಗೆ. ಈಗ ಒಂದು 2-3 ದಿವಸದಿಂದ ಕ್ಲೀನಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮುಖ್ಯಾಧಿಕಾರಿಗಳ ಗಮನಕ್ಕೆ ತಂದಿದ್ದಕ್ಕೆ ಎಲ್ಲ ಸ್ವಚ್ಛತೆ ಆಗಿದೆ ಅಂತ ಹೇಳಿ ಸ್ವಚ್ಛತೆ ಎಲ್ಲ ಮಾಡಿದ್ದಾರೆ. ಇದೇ ರೀತಿ ಸ್ವಚ್ಛತೆ ಇನ್ನು ಮುಂದೆ ಕಂಟಿನ್ಯೂ ಆಗಿರಲಿ ಅಂತ ನಾವು. ಅಲ್ಲ, ಈಗ ಸ್ವಚ್ಛತೆ ಮಾಡುವಲ್ಲಿ ಪುರಸಭೆ ಮಾತ್ರ ಅಲ್ಲದೆ ನಿಮ್ಮ ಸಾರ್ವಜನಿಕರ ಸಹಕಾರನೂ ತುಂಬ ಇರ್ತದೆ. ಸ್ವಚ್ಛತೆ ಮಾಡಿರೋದನ್ನ ನೀಟಾಗಿ ಮೇಂಟೈನ್ ಮಾಡಬೇಕು ಅನ್ನೋದು ಜವಾಬ್ದಾರಿ ಇರ್ತದೆ. ಸೊ ಅಂಥದ್ದೇನಾರ ಸಮಸ್ಯೆಗಳು ಕಂಡು ಬಂದರೆ ಮುಖ್ಯಾಧಿಕಾರಿಗಳ ಗಮನಕ್ಕೆ ನೀವು ತರಬೇಕು. ಸಾರ್ವಜನಿಕರು ಸಾಕಷ್ಟು ನಮಗೆ ಸಹಕಾರ ಕೊಟ್ಟರೆ ನಿಜವಲ್ಲ ನಾವು ಸ್ವಚ್ಛತೆ ನಾವು 2 ಪಟ್ಟು ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ. ಸಾರ್ವಜನಿಕರ ಸಹಕಾರ ಮುಖ್ಯ. ನಾವೀಗ 4 ವಿಭಾಗಗಳ ಕಸನ ವಿಂಗಡಣೆ ಮಾಡಬೇಕಾಗಿದೆ. ಮೂಲದಲ್ಲಿಯೇ ಹಸಿ ಕಸ, ಒಣ ಕಸ ಮತ್ತು ಸ್ಯಾನಿಟರಿ ತ್ಯಾಜ್ಯ ಅಂತೇಳಿ ಮತ್ತು ವಿಶೇಷ ಕಾಳಜಿ ತ್ಯಾಜ್ಯ ಅಂತೇಳಿ ಪ್ರತಿ ದಿವಸ ನಾವು ನಮ್ಮ ಮುಖ್ಯಾಧಿಕಾರಿಗಳು ನಾವು ಆಟೋ ಮನೆ ಕಸ ಸಂಗ್ರಹಣೆ ಆಟೋ ಹಿಂದೆ ಹೋಗಿ ಪ್ರತಿಯೊಬ್ಬ ನಾಗರಿಕರಿಗೂ ಸಹಿತ ಅದ್ರ ಬಗ್ಗೆ ನಾವು ಅವೇರ್ನೆಸ್ಸು ಮತ್ತು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ. ಪುರಸಭೆಯ ಒಂದು ಕೆಲಸಕ್ಕೆ ನೀವು ಅರಿವು ಮತ್ತು ಜಾಗೃತಿಗೆ ನೀವು ಕೈ ಜೋಡಿಸಿ ಸಹಕರಿಸಿ. ಪಟ್ಟಣದ ಸ್ವಚ್ಛತೆಗೆ ಮತ್ತು ಸೌಂದರ್ಯತೆಗೆ ನಾವು ಒತ್ತನ್ನು ಕೊಡ್ತೀವಿ. ನಿಮ್ಮ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ ಅಂತ ಹೇಳ್ತಾ ನಮ್ಮ ಮುಖ್ಯಾಧಿಕಾರಿಗಳಿಗೆ ನಾವು ಕೇಳ್ಕೊಳ್ತೀವಿ. ಅದು ಏನಂತಂದ್ರೆ ಕಸ ವಿಂಗಡಣೆ ಮಾಡದೇ ಇರೋದ್ರಿಂದ ಪುರಸಭೆ ನೌಕರಿಗೆ ಡಬಲ್ ಕೆಲಸ ಆಗುತ್ತೆ ಅಂತ ಆಗ್ತಾ ಇದೆ. ಈ ಮೂಲದಲ್ಲೇ ನಮಗೆ ಕಸ ವಿಂಗಡಣೆ ಮಾಡಿಕೊಟ್ಬಿಟ್ರೆ ನಮ್ಮ ಪೌರ ಕಾರ್ಮಿಕರಿಗೂ ಕಸ ವಿಂಗಡಣೆ ಮಾಡೋದು ತಪ್ಪುತ್ತೆ, ಆಮೇಲೆ ಸಮಯ ಉಳಿತದೆ, ಆಮೇಲೆ ಇನ್ನೂ ಒಂದು ಟ್ರಿಪ್ ಜಾಸ್ತಿ ಕಸ ನಾವು ಸಂಗ್ರಹಣೆ ಮಾಡಿ ನಾವು ವಿಲೆ ಮಾಡ್ಬೋದು. ಥ್ಯಾಂಕ್ ಯು.